ಮಾಡಿದ್ದೇನೆ. ಹೌದೇ ಅಂತ ಸಂದಿಗ್ಧ ಪರಿಸ್ಥಿತಿ ಎನ್ನುವುದು ನಿನ್ನ ಅಣ್ಣನಿಗೆ ಒದಗಿರುವಂತೆ ಕಾಣ್ತದೆ. ಲೋಕರಕ್ಷಕ ಆಪದ್ಬಾಂಧವನಾದಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಸಂದಿಗ್ಧ ಪರಿಸ್ಥಿತಿ. ಏನಣ್ಣ? ನಿನ್ನ ಅತ್ತಿಗೆ ಅಂತ ರುಕ್ಮಿಣಿ ಒಂದು ಮಾತನ್ನು ಕೊಡ್ತೇನೆ. ಏನು ಅಂತ? 8 ದಿವಸದ ಅವಧಿಯಲ್ಲಿ ನಮ್ಮ ಮಗನೊಂದಿಗೆ ಮದುವೆ ಮಾಡುತ್ತೇನೆ ಅಂತ. ನನ್ನ ಅಳಿಯನಿಗೆ ಮದುವೆ? ಹೌದೇ. ಈಗ ವಯಸ್ಸು ಕಮ್ಮಿ ಇತ್ತ? ಎಷ್ಟು ವಯಸ್ಸಣ್ಣ? 16 ಕಳೆದು 15 16 ಆಲಿಸಿದ್ದಾನೆ. ಮೊನ್ನೆ ಹುಟ್ಟಿದ ಹುಡುಗ. ಹೌದು, ಎದೆತ್ತರಿಗೆ ಬೆಳೆದಿಟ್ಟಿದ್ದಾನೆ. ಹೌದಾ? ಅಂತ ಮಗನಿಗೆ ಮದುವೆಯಿಂದ ಶುಭ ಕಾರ್ಯವನ್ನು ಮಾಡಿಸಬೇಕಾದವರು ಯಾರು ಹೇಳು? ಹೆತ್ತವರೇ ಕಟ್ತಾರೆ ಅಲ್ವಾ? ಹೀಗಂತ ನೆನಪಿಸಲು ಯಾರು? ರುಕ್ಮಿಣಿ. ಚಿಂತೆಯಿಂದ ಬಂದು ಹೇಳಿದ ಕಾರಣ ನಾನು ಒಂದೇ ಮಾತಿನಲ್ಲಿ ಹೇಳಿದ್ದೆ. ಏನೋ ಚಿಂತೆ ಮಾಡಬೇಡ, 8 ದಿವಸದ ಅವಧಿಯಲ್ಲಿ ಅವರಿಗೆ ಕೊಟ್ಟು ಮದುವೆ ನಾನು ಮಾಡಿಸ್ತೇನೆ. ನೀನು 8ರ ನಂತರ ಬಿಟ್ಟಿದ್ದವಲ್ಲ. ಏನು ಮಾಡೋಣ ಹೇಳು? ಅದೇ ನನಗೆ ಉರುಳಾಗಿ ಪರಿಮಿಸಿ ಹೇಳಿದ್ದೇನು. ಹೌದು, 7 ದಿವಸಗಳ ಕಾಲ ಅವಿರತವಾದಂತ ಪ್ರಯತ್ನ ಮಾಡಿದರೂ ಕೂಡ ಮನ್ಮಂತರಿಗೆ ಒಪ್ಪುವಂತ ಹುಡುಗಿ ಸಿಗಲಿಲ್ಲ. ಅಯ್ಯಯ್ಯೋ, ಆದ್ದರಿಂದ ಆಗೋದಿಲ್ಲ. ಮಾತು ಕೊಟ್ಟಿದ್ದೇನಲ್ಲ, ಕೊಟ್ಟ ಮಾತು ಬಂಜಾವ ಸಾಧ್ಯವಿಲ್ಲ. ಒಂದು ವೇಳೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅಂತ ಆದ್ರೆ ನನ್ನನ್ನು ಹಾಗೆ ಗಾಯಕಿಯನ್ನು ಬಿಟ್ಟು ಅವರೆಲ್ಲವರ ಅವ್ರ ಮನೆಗೆ ಹೋಗ್ತಾರೆ. ಅಯ್ಯೋ, ಎಲ್ಲಿ ಹೋದರಣ್ಣ ನಿನ್ನನ್ನು ಬಿಟ್ಟು? ಅದೆಲ್ಲ ಸುಮ್ಮನೆ. ಆದ್ರೂ ಕೂಡ ಹೇಳಿದ್ದಾರಲ್ಲ, ಆವಾಗ ನಾನು ಹೇಳಿದೆ ನೀವು ಯಾರು ಹೋಗ್ಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ 8 ದಿವಸ ಮದುವೆ ಮಾಡಿಸಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ನಿಮ್ಮೆಲ್ಲರನ್ನು ಬಿಟ್ಟು ನಾನೇ ಹೋಗ್ತೇನೆ ಅಂತ ಹೇಳಿದ್ದೇನೆ. ಹೇಳಿ ಅದೇ ಮಾತು. ಒಂದು ವೇಳೆ 8 ದಿವಸ ಮದುವೆ ಆಗದಿದ್ರೆ ಹಾಗೆ ಮಾಡ್ಬೇಕು ತಾನೆ. ದೇವರೇ ಅಣ್ಣ, ನಿನ್ನ ಮಾನ ಪ್ರಾಣದ ಪ್ರಶ್ನೆ. ಹೌದು, ಆವಾಗ ನೆನಪಾಗುದು ನಿನ್ನದ್ದು ನನಗೆ. ನಾನೀಗ ಹೋಗಿ ಅತ್ತಿಗೆಯನ್ನು ಸಮಾಧಾನ ಪಡಿಸ್ಬೇಕಾ? ಮತ್ತೆ ಆ ಕಾರ್ಯ ನಿನಗೆ ಬೇಡ. ನಾನು ಕೊಟ್ಟಂತ ಹೊಣೆಗಾರಿಕೆಯನ್ನು ಸುಸೂತ್ರವಾಗಿ ನೆರವೇರಿಸಿಕೊಂಡು ಬಂದು ಸಾಧ್ಯ. ಹೌದಾ? ಏನು ಗೊತ್ತಾ? ಅದೇನನ್ನ? ನನ್ನ ಮಗನಿಗೆ ಒಪ್ಪುವಂತ ಸತ್ಕುಲ ಸುದ್ದಿಯ ಅಂತ ಹೆಣ್ಣನ್ನು ಹುಡುಕಿ ಆದಷ್ಟು ಬೇಗ ಹುಡುಕಿಕೊಂಡು ಬಾರೆ. ಅಣ್ಣ ನಿನಗೆ ನೆರವಾದವನ ಹಾಗಂತ ನಿನ್ನ ಘನಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು
ನಮಸ್ತೆ ಎಲ್ಲರಿಗೂ ಕೂಡ. ನಾನು ಮನೋಹರ್ ರೈ ಬೆಳ್ಳಾರೆ ಅಂತ ಸ್ತ್ರೀವೇಷಧಾರಿಯಾಗಿದ್ದೀನಿ. ನಾನು ಕೆಲವು ವರ್ಷಗಳಿಂದ ಕಟೀಲು ಮೇಳದಲ್ಲಿ ನನ್ನ ಯಕ್ಷಗಾನ ಸೇವೆಯನ್ನು ಸಲ್ಲಿಸುತ್ತಾ ಬಂದವ. ಈಗ ಸದ್ಯಕ್ಕೆ ಹಿರಿಯಡ್ಕ ಮೇಳದಲ್ಲಿ ಪ್ರಸ್ತುತ ಅದರಲ್ಲಿ ಸೇವೆಯನ್ನು ನಾನು ನಡೆಸುತ್ತಾ ಇದ್ದೇವೆ. ಮನೆ ಮನೆಗೆ ಬಂದು ಯಕ್ಷಗಾನ ಚಿಕ್ಕ ಮೇಳ ಅಂತ ಹೇಳಿ ಬರ್ತಾರೆ ಕಲಾವಿದರು. ಪತ್ತನಾಜಿ ಸೇವೆಯ ಹೊತ್ತು ಮೇಳ ಒಳಗೆ ಆಗ್ತದೆ, ದೇವರು ಒಳಗೆ ಹೋಗ್ತಾರೆ. ಆಮೇಲೆ ಮೇಳ ಅಂತ ಹೇಳಿಲ್ಲ. ಇನ್ನು ಕೆಲವರು ಅದನ್ನು ಮುಂಬೈಗೆ, ಬ್ಯಾಂಗ್ಳೂರು ಹೀಗೆ ಟೂರಿಸ್ಟ್ ಅಂತ ಮಾಡ್ತಾರೆ. ಆದರೆ ಕೆಲವು ಸಣ್ಣ ಪುಟ್ಟ ವೇಷಧಾರಿಗಳೆಲ್ಲ ಮತ್ತೆ ನಾವು ಏನು ಮಾಡುವುದು, ಮಳೆಗಾಲದ ವೃತ್ತಿಗೆ ಬೇಕಾಗಿ ಮೊದಲು ಸ್ತ್ರೀವೇಷ ಸೆಟ್ ಅಂತ ಬರ್ತಾ ಇತ್ತು. ಈಗ ಅದನ್ನು ಚಿಕ್ಕ ಮೇಳ ಅಂತ ಮಾಡಿದ್ದಾರೆ. ಮೊದಲೆಲ್ಲ ಹೇಗೆ ಅಂತ ಹೇಳಿದರೆ, ಮನೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡುವುದು ಅಥವಾ ಕಾಗದ ಕೊಡುವುದು, ಅವರಿಗೊಂದು ವಿಷಯ ತಿಳಿಸುವುದು ಅಂಥದ್ದು ಯಾವುದೂ ಇರಲಿಲ್ಲ. ಮೊದಲು ಹೋಗಿ ಬಾಗಿಲು ಬಡಿದು ಅವರನ್ನು ಎಬ್ಬಿಸುವಾಗ ಆ ಮನೆಯವರಿಗೆ ಅದೇ ಒಂದು ಖುಷಿ ಅನ್ನಿಸ್ತಾ ಇತ್ತು, ಸ್ತ್ರೀವೇಷ ಸೆಟ್ ಬಂತು ಅಂತ ಹೇಳಿ. ಆದರೆ ಈಗ ಅದಕ್ಕೊಂದು ಕ್ರಮ ಅಂತ ಬಂದಿದೆ. ಚಿಕ್ಕ ಮೇಳ, ಅದು ಇನ್ವಿಟೇಷನ್ ಮಾಡಬೇಕು, ಮುಂಚಿನ ದಿವಸ ಕೊಡಬೇಕು, 1-2 ದಿವಸಕ್ಕಿಂತ ಮುಂಚೆ ಕೊಡಬೇಕು ಅಂತ ಹೇಳಿ. ಹಾಗೆ ಕೆಲವೆಲ್ಲ ಕಡೆಯಲ್ಲಿ ಕಾಣುವಾಗ ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದರನ್ನು ಕೂಡ ಸೇರಿಸಿಕೊಂಡು ಯಕ್ಷಗಾನಕ್ಕೆ ಒಂದು ಕಪ್ಪು ಚುಕ್ಕೆ ಬರುವ ಹಾಗೆ ಆಗ್ತಾ ಉಂಟು. ಇತ್ತೀಚೆಗೆ ಆಗ್ತಾ ಉಂಟು. ಅದರಲ್ಲಿ ಆ ರೀತಿ ಆಗ್ತಾ ಹೋಯ್ತು ಅಂತಾದ್ರೆ ನಮ್ಮಂತಹ ಕಲಾವಿದರಿಗೆ ಅದು ಆ ಮನ್ನಣೆ, ಆ ಗೌರವ ಸಿಗುವುದಿಲ್ಲ. ಎಲ್ಲರೂ ಒಂದೇ ತರ ಅಂತ ಭಾವಿಸ್ತಾರೆ. ಆದ್ರೆ ನಮ್ಮ ಚಿಕ್ಕ ಮೇಳ ಅಂತ ಹೇಳಿ, ಚಿಕ್ಕ ಮೇಳದ ಹೆಸರು 10 ವರ್ಷ ಆಯಿತು. ನಮ್ಮ ಚಿಕ್ಕ ಮೇಳ ಅಂಬಾ ಭವಾನಿ ಅಂತ ಬ್ರಿಂಡೆಲ್ ಪದವು ಗಂಜಿ ಮಠದಲ್ಲಿ, ಅಲ್ಲಿಂದ 10 ವರ್ಷದಿಂದ ಹೋಗ್ತಾ ಉಂಟು ಈ ಚಿಕ್ಕ ಮೇಳ. ಯಾವುದೇ ಒಂದು ಲೋಪವನ್ನು ನಾವು ಇಷ್ಟರ ತನಕ ಕಂಡವರಲ್ಲ. ಪ್ರತಿ ಮನೆಯಲ್ಲಿ ಕೂಡ ಆಧಾರದಿಂದ ನಮ್ಮನ್ನು ಗೌರವಿಸುವುದರ ಮೂಲಕವಾಗಿ ಆ ಮನೆಯಲ್ಲಿ ಒಂದಷ್ಟು ಪೌರಾಣಿಕ ಕಥೆಗಳನ್ನೆಲ್ಲ ಆಡಿ ಅವರ ಮನಸ್ಸಿಗೆ ಯಾವುದೇ ರೀತಿಯ ನೋವು ಉಂಟಾಗದ ರೀತಿಯಲ್ಲಿ ದೇವರ ಪೂಜೆಯಲ್ಲಿ ಆಗಲಿ, ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡುವುದರಲ್ಲಿ ಆಗಲಿ, ವೇಷಭೂಷಣಗಳಲ್ಲಿ ಆಗಲಿ ಯಾವುದೇ ಒಂದು ರೀತಿ ತೊಂದರೆ ಆಗಬಾರ್ದು. ಮನೆಯವರಿಗೆ ಅದು ಹಿತ ಅಂತ ಅನಿಸಬೇಕು. ಮನೆಯೊಳಗೆ ಚಿಕ್ಕ ಮೇಳ ಯಾಕೆ ಬರುವುದು ಅಂತ ಕೇಳಿದರೆ, ಒಂದು ಪ್ರಶ್ನೆ ಕೇಳಿದರೆ, ಹಿರಿಯರು ಮಾಡಿಕೊಂಡ ಪದ್ಧತಿ ಅದೊಂದು. ಮತ್ತು ಮನೆಯೊಳಗೆ ಈ ಗೆಜ್ಜೆ ಕಟ್ಟಿ ಯಕ್ಷಗಾನ ಮೃದಂಗದ ಝೇಂಕಾರ ಮತ್ತು ಭಾಗವತರ ಅದೊಂದು ತಾಳದ ಝೇಂಕಾರ, ನಮ್ಮ ಗೆಜ್ಜೆಯ ಅದೊಂದು ಝೇಂಕಾರ, ಇದೆಲ್ಲ ಹೊರಟ್ರೆ ಆ ಮನೆಗೊಂದು ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನೇ ನಾವು ಅನುಸರಿಸಿಕೊಂಡು ಬರುವುದು ಈಗ. ಹಾಗೆ ಚಿಕ್ಕ ಮೇಳ ಈಗ ಮನೆ ಮನೆಗೆ ಹೋಗ್ತಾ ಇದ್ದೇವೆ. ದೀಪಾವಳಿಗೆ ಇದು ದೀಪಾವಳಿ ಹಬ್ಬಕ್ಕೆ ಮೇಳ ಶುರುವಾಗುವಾಗ ನಿಮ್ಮದು ಹೌದು, ಮೇಳ ಶುರುವಾಗುವಾಗ ನಮ್ಮದು ಎಂಡ್ ಆಗ್ತದೆ. ಹಾಗೆ ಈ ಯಕ್ಷಗಾನದ ಚಿಕ್ಕ ಮೇಳದ ಕ್ರಮ ಹೀಗೆ. ಧನ್ಯವಾದಗಳು.